ರೀ ಮಂದಿ ನಿನ್ನೆ BCCI ಸೆಂಟ್ರಲ್ ಕಾಂಟ್ರಾಕ್ಟ್ ಬೇಸ್ ಮೇಲೆ ಲಿಸ್ಟ್ ಬಿಟ್ಟಾರೆ. ಲಿಸ್ಟ್ ನೋಡೋಕ್ಕಿಂತ ಪहिले ಸೆಂಟ್ರಲ್ ಕಾಂಟ್ರಾಕ್ಟ್ BCCI ಅಂದ್ರೆ ಏನಂತ ತಿಳ್ಕೊರಿ, ಅದ್ರ ಉಪಯೋಗ ಏನು, ಅದ್ರ ಅರ್ಹತೆ ಏನು ಮಾಡಬೇಕು, ಅದು ಪಡಿಬೇಕಪ್ಪ ಅಂದ್ರೆ ಅದ್ರ ಬೆನಿಫಿಟ್ ಏನು, ಅದು ಎಷ್ಟು ಕೋಟಿ ಕೊಡ್ತಾರೆ ಒಬ್ಬರೊಬ್ಬರಿಗೆ, ಏನು ಗ್ರೇಡ್ಸ್ ಅಪ್ಪ ಅಂದ್ರೆ ತಿಳ್ಕೊರಿ. ನೋಡ್ರಿ ಫಸ್ಟ್ನೇ ವಿಂಗಡಣೆ ಮಾಡ್ತಾರೆ ಗ್ರೇಡ್ಸ್ ಆಗಿ. ಈ ಗ್ರೇಡ್ಸ್ ಅಪ್ಪ ಅಂದ್ರೆ ಏನಂತೇಳಿ A+ ಹಾಗೂ A ಮತ್ತು B ಮತ್ತು C ನೋಡ್ರಿ 4 ವಿಂಗಡಣೆ ಮಾಡ್ತಾರೆ. A+ ಅಪ್ಪ ಅಂದ್ರೆ ಅದ್ರ ಅಮೌಂಟ್ ಮೇಲೆ ಡಿಪೆಂಡ್ ಮಾಡ್ತಾರೆ. A+ ಅಪ್ಪ ಅಂದ್ರೆ ವರ್ಷ 7 ಕೋಟಿ ಕೊಡ್ತಾರೆ ಒಬ್ರಿಗೆ A+ ಇದ್ದವ್ರಿಗೆ. A+ನಾಗಿದ್ದಾಗಿ ವರ್ಷಕ್ಕೆ ಒಬ್ರಿಗೆ 7 ಕೋಟಿ. ಇನ್ನು A ಅಪ್ಪ ಅಂದ್ರೆ ವರ್ಷಕ್ಕೆ 5 ಕೋಟಿ ಕೊಡ್ತಾರೆ ಒಂದು ಪ್ಲೇಯರಿಗೆ, ವರ್ಷಕ್ಕೆ 5 ಕೋಟಿ. ಇನ್ನು ಥರ್ಡ್ನೇದು B ಅಪ್ಪ ಅಂದ್ರೆ ವರ್ಷಕ್ಕೆ 3 ಕೋಟಿ ಕೊಡ್ತಾರೆ, ವರ್ಷ ಇನ್ಕಮ್ ಒಬ್ರಿಗೆ 3 ಕೋಟಿ. ಇನ್ನು ಲಾಸ್ಟ್ನೇ C ಅಪ್ಪ ಅಂದ್ರೆ ವರ್ಷಕ್ಕೆ 1 ಕೋಟಿ ಕೊಡ್ತಾರೆ ಒಬ್ರೊಬ್ರಿಗೆ, ವರ್ಷಕ್ಕೆ 1 ಕೋಟಿ. ಇನ್ನು ಅರ್ಹತೆ ನೋಡ್ರಿ ಏನು ಪಡಿಬೇಕು, ಇದ್ರಾಗ ಇಂಗ್ಲೀಷ್ನಾಗ ಬರಬೇಕಪ್ಪ ಅಂದ್ರೆ ಮಿನಿಮಮ್ 1 ದಿವಸ ಟೆಸ್ಟ್ ಆಡಿರ್ಬೇಕು, ಮತ್ತು ಮಿನಿಮಮ್ 3-4 ಮ್ಯಾಚ್ T20 ಆಡಿರ್ಬೇಕು, ಪೂರ್ತಿ ಕಂಪ್ಲೀಟ್ ಮಾಡ್ಬೇಕ್ರಿ. ಈ ಏಕದಿನ ಪಂದ್ಯ ಇರ್ತದೆ ನೋಡ್ರಿ, ಟೆಸ್ಟ್ ಐತೆ ತಿಳ್ಕೊರಿ, ಟೆಸ್ಟ್ 1 ಡೇ ಪೂರ್ತಿ ಆಡ್ಬೇಕ್ರಿ. ಈಗ ಅರ್ಧಕ್ಕೆ ಬಿಟ್ಟು ನಾ ಇಂಜುರಿ ಆಗಿ ಅದು ಆಗಿ ಹೋಗ್ತೀನಿ, ನಾನು 1 ಮ್ಯಾಚ್ ಆಡದೆ T20 ಬಿಟ್ಟು ಹೋಗೋದಿಲ್ಲ. ಏಕದಿನ ಪಂದ್ಯ ಪೂರ್ತಿ ಕ್ಲಿಯರ್ ಮಾಡಿರ್ಬೇಕು. ಟೆಸ್ಟ್ ಹಬ್ಬಪ್ಪ ಅಂದ್ರೆ 320 ಮ್ಯಾಚ್ ಆಡಿರ್ಬೇಕ್ರಿ ಇಂಟರ್ನ್ಯಾಷನಲ್. ಅವ್ರಿಗೆ BCCI ಸೆಂಟ್ರಲ್ ಕಾಂಟ್ರಾಕ್ಟಿಂಗ್ ಲಿಸ್ಟ್ನ ಮಾಡ್ತಾರೆ. ಇನ್ನು ಇದರ ಉಪಯೋಗ ಏನಂದ್ರೆ ತಿಳ್ಕೊರಿ, ಈ ಗುತ್ತಿಗೆ ಆದ್ಮೇಲೆ ಯಾರಿಗೆ ಲಿಸ್ಟ್ನ ಹಾಕಿರ್ತಾರಲ್ರಿ, ಅವ್ರ ಬೆನಿಫಿಟ್ ಏನಪ್ಪ ಅಂದ್ರೆ ಈ ಕೋಚಿಂಗ್ ಎಲ್ಲ ಫ್ರೀ. ಅವ್ರಿಗೆ ಏನೇನು ಎಲ್ಲೆಲ್ಲಿ ಕೋಚ್ ಆಗಲಿ ಏನೇ ಆಗಲಿ ಅವ್ರಿಗೆಲ್ಲ ಫ್ರೀ. ಏನಂತಾರೆ ಈ ಕೋಚಿಂಗ್ ಸೆಂಟರ್ದಾಗ ಇರ್ತಾವೆ ನೋಡ್ರಿ, ಅವ್ರಿಗೆ ಉನ್ನತ ಸ್ಥಾನ ಕೋಚಿಂಗ್ ಸೆಂಟರ್ ಅಲ್ಲಿ ಎಲ್ಲ ಅಲ್ಲಿ ಫ್ರೀ ಮಾಡ್ತಾರೆ. ಇನ್ನು ಸೆಕೆಂಡ್ ಏನಪ್ಪ ಅಂದ್ರೆ ಅವ್ರ ಬಸ್ ಖರ್ಚ, ಊಟ, ಪಾನಿ, ಗೇಣಿ ಎಲ್ಲ BCCI ನೋಡ್ಕೊತಾರೆ. ಈ ಲಿಸ್ಟ್ನಾಗ ಯಾರು ಇಲ್ಲಾರ್ದವ್ರು ಅಕಸ್ಮಾತ್ ಈಗ ನೆಕ್ಸ್ಟ್ ಯಾವ್ದಾರ BCCI ಸೆಂಟ್ರಲ್ ICC ಟೂರ್ನಮೆಂಟ್ ಐತೆ ತಿಳ್ಕೊರಿ, ಯಾರು ಈಗ ಲಿಸ್ಟ್ನಾಗ ಆಯ್ಕೆ ಆದ್ರೆ ತಿಳ್ಕೊರಿ, ಅಕಸ್ಮಾತ್ ಕಿಶನ್ ಆಯ್ಕೆ ಆದ್ರೆ ತಿಳ್ಕೊರಿ, ಅವ್ರಿಗೆ ಲಿಸ್ಟ್ನಾಗ ಇಲ್ಲ, ಅವ್ರೆಲ್ಲ ಖರ್ಚು ಅವರೇ ನೋಡ್ಕೋಬೇಕ್ರಿ. ಊಟದ್ದು, ನೀರಿಂದು ಎಲ್ಲ ಅವರೇ ನೋಡ್ಕೋಬೇಕು. ಈ BCCI ಸೆಂಟ್ರಲ್ ಲಿಸ್ಟ್ ಅಪ್ಪ ಅಂದ್ರೆ ಎಲ್ಲ BCCIನೇ ನೋಡ್ತಾರೆ. ಅವ್ರ ಊಟ, ಪಾಣಿ, ಹೋಗೋದು ಬರೋ ಖರ್ಚ, ಕೋಚಿಂಗ್, ಅವ್ರಿಗೆಲ್ಲ ಫೀಲ್ಡಿಂಗ್ ಕೋಚ, ಬ್ಯಾಟಿಂಗ್ ಕೋಚ ಎಲ್ಲ ಅವರೇ ನೋಡ್ಕೋತಾರೆ. ಚಲೋ ಗ್ರೌಂಡ್ ಪ್ರಾಕ್ಟೀಸ್ ಎಲ್ಲ ನೋಡ್ತಾರೆ. ಇನ್ನು ನೋಡ್ರಿ ಈ ಅವಧಿ ಎಷ್ಟಿರ್ತಪ್ಪ, 1 ವರ್ಷ ಅವಧಿ ಇರ್ತದೆ. ಅಕಸ್ಮಾತ್ ಏನಾರು ಒಂದು ವರ್ಷ ಅವಧಿದಾಗ ಅವ್ರು ಏನಾರು ಚಲೋ ಪರ್ಫಾರ್ಮೆನ್ಸ್ ಕೊಟ್ಟ ಅಂತ ಅಂದ್ರೆ ಚಲೋ ಆಡ್ರ ತಿಳ್ಕೊರಿ, ಅವ್ರಿಗೆ ನೆಕ್ಸ್ಟ್ ಇಯರ್ ಗ್ರೇಡ್ ಹೆಚ್ಚಿಗೆ ಆಗ್ತದೆ. ಅವ್ರು ಏನಂತಾರೆ 1 ವರ್ಷದ ಗುತ್ತಿಗೆ ಆದರೆ ಭೀ ಹೆಚ್ಚಿಗೆ ಆಗ್ತದೆ. ಅವ್ರಿಗೆ A+B ಬರ್ಬೋದು, B ಬರ್ಬೋದು, ಅವು ಗ್ರೇಡ್ B ಆಗೋದು ಮುಂದೆ. ಚಲೋ ಈ 1 ವರ್ಷನಾಗ ಏನು ಕಾಂಟ್ರಾಕ್ಟ್ನಾಗ ಇರ್ತಲ್ರಿ, ಅದ್ರ ಕೂಡ ಚಲೋ ಆಡಿದ್ರಪ್ಪ ಅಂದ್ರೆ. ಈಗ ನೀವು BCCI ಸೆಂಟ್ರಲ್ ಅಂದರೆ ಏನಂತ ತಿಳ್ಕೊಂಡಿದ್ರಿ ಅಂದ್ರೆ ಕಾಂಟ್ರಾಕ್ಟ್ ಬೇಸ್ ಲಿಸ್ಟ್ ಅಪ್ಪ ಅಂದ್ರೆ ಏನಂತ ತಿಳ್ಕೊಂಡಿದ್ರೆ, ಇನ್ನು ಪ್ಲೇಯರ್ಸ್ ನೋಡಂಬರಿ ಯಾರ್ಯಾರಿಗೆ ಆಯ್ಕೆ ಮಾಡ್ರಿ ಅಂತೇಳಿ ನೋಡಿರಿ. ಫಸ್ಟ್ ಬರೋದೇ A+ನಾಗ ಯಾರಪ್ಪ ಅಂದ್ರೆ ರೋಹಿತ್ ಶರ್ಮಾ. ಫಸ್ಟ್ ಇರೋದು ರೋಹಿತ್ ಶರ್ಮಾ, ಸೆಕೆಂಡ್ ಇರೋದು ವಿರಾಟ್ ಕೊಹ್ಲಿ, ಥರ್ಡ್ ಇರೋದು ಜಸ್ಪ್ರೀತ್ ಬುಮ್ರಾ, ಸೆಕೆಂಡ್ ರವೀಂದ್ರ ಜಡೇಜಾ. ಈ 4 ಪ್ಲೇಯರ್ಸ್ ಏನು ನೋಡ್ರಿ ಇಂಡಿಯಾ ಟೀಮಿಗೆ ಮೇನ್ ಪ್ಲೇಯರ್ಸ್ ಇವ್ರು. ಯಾಕಪ್ಪ ಇದ್ರಾಗ 4 ಕ್ಯಾಪ್ಟನ್ಸಿ ಮಾಡೋರಿ, 3 ಕ್ಯಾಪ್ಟನ್ಸಿ ರೀ. ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಮಾಡ್ತಾರೆ, ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ಇದ್ದರು, ಜಸ್ಪ್ರೀತ್ ಬುಮ್ರಾ ಬಿ ಯಾವ ಟೆಸ್ಟ್ ಯಾರು ಇರ್ಲಿಕ್ಕಪ್ಪ ಜಸ್ಪ್ರೀತ್ ಬುಮ್ರಾ ಟೆಸ್ಟ್ ಮಾಡ್ತಾರೆ. ರವೀಂದ್ರ ಜಡೇಜಾ ಅಂದ್ರೆ ನಂಬರ್ 1 ಆಲ್ರೌಂಡರ್ ಅವ. ಇವ್ರು 4 ಮಂದಿ ಮೇನ್ ಪ್ಲೇಯರ್. ಯಾಕಪ್ಪ ಲಾಂಗ್ ಫಾರ್ಮೆಟ್ನ ಆಡ್ಕೋತ ಬಂದಾರೆ ಇವರು. ಹಂಗಾಗಿ ಇವ್ರು ಯಾವಪ್ಪ ಅಂದ್ರೆ ಸಚಿನ್ ತೆಂಡೂಲ್ಕರ್, ವೀರೇಂದ್ರ ಸೆಹ್ವಾಗ್, ಯುವರಾಜ್ ಸಿಂಗ್ ಇದ್ದಾಗಿನ MS ಧೋನಿ ಇದ್ದಾಗಿನ ಪ್ಲೇಯರ್ಸ್ ಅಲ್ಲಿ. ಹಂಗಾಗಿ ಇವ್ರಿಗೆ A+ ಅಂತ ಗ್ರೇಡ್ ಕೊಟ್ಟಾರೆ. ಇನ್ನು B ನೋಡಂಬರಿ. B ಅಪ್ಪ ಅಂದ್ರೆ ನೋಡ್ರಿ ಮೊಹಮ್ಮದ್ ಸಿರಾಜ್, KL ರಾಹುಲ್, ಶುಭ್ಮನ್ ಗಿಲ್, ಹಾರ್ದಿಕ್ ಪಾಂಡ್ಯ ನೋಡ್ರಿ ಕ್ಯಾಪ್ಟನ್ಸಿ ಇದ್ರು ಅಂದ್ರೆ ಇವ್ರಿಗೆ A ಕೊಟ್ಟಾರೆ. ಹಾರ್ದಿಕ್ ಪಾಂಡ್ಯ, ಮೊಹಮ್ಮದ್ ಶಮಿ ಮತ್ತು ರಿಷಬ್ ಪಂತ್ ಈ 6 ಮಂದಿ Aದಾಗ ಕೊಟ್ಟಾರೆ. ಇನ್ನು Bದಾಗ ನೋಡ್ಬೇಕಂದ್ರೆ ಸೂರ್ಯಕುಮಾರ್ ಯಾದವ್, ಕುಲ್ದೀಪ್ ಯಾದವ್, ಅಕ್ಷರ್ ಪಟೇಲ್, ಯಶಸ್ವಿ ಜೈಸ್ವಾಲ್, ಶ್ರೇಯಸ್ ಅಯ್ಯರ್. ಇಲ್ಲಿ ಪ್ಲಸ್ ಪಾಯಿಂಟ್ ಏನಪ್ಪ ಅಂದ್ರೆ ಶ್ರೇಯಸ್ ಅಯ್ಯರ್ ಬಂದಾರೆ. ಹೋದ ಸಲ 23ದಾಗ ಶ್ರೇಯಸ್ ಅಯ್ಯರ್ BCCI ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟ್ನಾಗ ಇದ್ದಿದ್ದಿಲ್ಲ. ಯಾಕಪ್ಪ ಅವ್ರು ಇಂಜುರಿ ಅವರಾಗಿ ಇಶಾನ್ ಕಿಶನ್ ಆಗಿ ಬರೇ ಆಯ್ಕೆ ಆಗಿದ್ದ ತಿಕ್ಕರಿ. ನೆಕ್ಸ್ಟ್ ಮ್ಯಾಚ್ ಯಾವುದಕ್ಕೆ BCCI ICC ಟೂರ್ನಮೆಂಟ್ ಆಯ್ಕೆ ಆಗಿದ್ರೆ ಅಲ್ಲಿ ಅವೈಲೇಬಲ್ ಇರ್ತಿದ್ರು, ಅಂದ್ರೆ ಆಡ್ತಿದ್ದಿಲ್ಲ ಅವರು. ಆ ಇಂಜುರಿ ಆಗಿಲ್ಲ, ಫ್ಯಾಮಿಲಿ ಇದು ಪರ್ಸನಲ್ ಇಶ್ಯೂಸ್ ಅಂತೇಳಿ ಈ ಶ್ರೇಯಸ್ ಅಯ್ಯರ್ ಮತ್ತು ಇಶಾನ್ ಕಿಶನ್ ಅವೈಲೇಬಲ್ ಇರ್ತಿದ್ದಿಲ್ಲ. ಶ್ರೇಯಸ್ ಅಯ್ಯರ್ ಏನು ಮಾಡ್ಯಾರ, KKR ಕಡೆ ಕ್ಯಾಪ್ಟನ್ಸಿ ಮಾಡಿ ಬೆಸ್ಟಾಗಿ ಕಪ್ ಗೆದ್ದು ಕೊಟ್ಟರು. ಮತ್ತು ಅವರು ಏನಂತಾರೆ ಲೋಕಲ್ ಡೊಮೆಸ್ಟಿಕ್ ಪ್ಲೇಯರ್ದು ಅಲ್ಲಿ ಇಲ್ಲಿ ಬೆಂಕಿ ಪರ್ಫಾರ್ಮೆನ್ಸ್ ಕೊಡಾದ್ರು. ಹಂಗಾಗಿ ಶ್ರೇಯಸ್ ಅಯ್ಯರಿಗೆ ಲಿಸ್ಟ್ನೇ ಹಾಕೊಂಡ್ರೆ B ಗ್ರೇಡ್ನಾಗ. ಇನ್ನು C ಅಂದ್ರೆ ಲಾಸ್ಟ್ ಗ್ರೇಡ್ ಬಂದಂದ್ರೆ ಇವ್ರಿಗೆ ವರ್ಷಕ್ಕೆ 1 ಕೋಟಿ ಬರ್ತದೆ. ಫಸ್ಟ್ ಬರೋದು ರಿಂಕು ಸಿಂಗ್, ತಿಲಕ್ ವರ್ಮಾ, ಋತುರಾಜ್ ಗಾಯಕ್ವಾಡ್, ಶಿವಮ್ ದುಬೆ, ರವಿ ಬೋಸ್ನಿ, ವಾಷಿಂಗ್ಟನ್ ಸುಂದರ್, ಮುಖೇಶ್ ಕುಮಾರ್, ಸಂಜು ಸ್ಯಾಮ್ಸನ್, ಹರ್ಷದೀಪ್ ಸಿಂಗ್,
ಪ್ರಸಿದ್ಧ ಕೃಷ್ಣ, ರಜತ್ ಪಾಟಿದಾರ್ ನಮ್ಮ RCB ಕ್ಯಾಪ್ಟನ್ಸ್ ರಜತ್ ಪಾಟಿದಾರ್ ಮತ್ತು ಧ್ರುವ್ ಜುರೇಲ್, ಸರ್ಫರಾಜ್ ಖಾನ್, ರಂದೇಶ್ ರೆಡ್ಡಿ, ಇಶಾನ್ ಕಿಶನ್, ಬಿ ರಾಮಂದರ್. ಏನಾಗೈತ್ರಿ ಹೋದ್ಸಲ ಇಶಾನ್ ಕಿಶನ್ ಮತ್ತು ಶ್ರೇಯಸ್ ಅಯ್ಯರ್ ಒಟ್ಟ BCCI ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟ್ನಾಗೆ ಇದ್ದಿದ್ದಿಲ್ಲ. ಹಂಗಾಗಿ ಇಬ್ಬರಿಗೆ ಒಂದು ಚಾನ್ಸ್ ಕೊಟ್ಟಾರೆ. ಇಶಾನ್ ಕಿಶನ್, ಅಭಿಷೇಕ್ ಶರ್ಮಾ, ಆಕಾಶ್ ದೀಪ್, ವರುಣ್ ಚಕ್ರವರ್ತಿ, ಹರ್ಷಿತ್ ರಾಣಾ ಇಷ್ಟು BCCI ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟ್ನಾಗ ಐತ್ರಿ. ಟೀಮ್ ಇಂಡಿಯಾ ಸೀನಿಯರ್ ಮೆನ್ಸ್ ಅಂಡ್ 2024-25 BCCI ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟ್ನಾಗ ಎಷ್ಟು ಮಂದಿ ಆಯ್ಕೆ ಆಗ್ಯಾರ. ನೋಡ್ರಿ ಹೋದ್ಸಲ 22-23 ಲಿಸ್ಟ್ನಾಗ ಏನಾಗಿತ್ತಪ್ಪ ಅಂದ್ರೆ 4 ಮಂದಿ ಬೇರೆ ಚೂಸ್ ಮಾಡಿದ್ರಿ. ಯಾರಪ್ಪ ಅಂದ್ರೆ ಶಾರ್ದೂಲ್ ಠಾಕೂರ್, ಜಿತೇಶ್ ಶರ್ಮಾ, KS ಭರತ್, ಆವೇಶ್ ಖಾನ್. ಈ 4 ಮಂದಿ ಡಿಮ್ಯಾಂಡ್ ಮಾಡ್ಯಾರ. ಅಂದ್ರೆ ಇವ್ರಿಗೆ ಹೊರ ತೆಗೆದು ಹಾಕ್ಯಾರ ಕಾಂಟ್ರಾಕ್ಟ್ ಸೆಂಟ್ರಲ್ ಕಾಂಟ್ರಾಕ್ಟ್ ಬೇಸ್ ಅಂತ. ಯಾಕಪ್ಪ ಅಂದ್ರೆ ನೋಡ್ರಿ 1 ವರ್ಷ ಇರ್ತಾರೆ. ಇದು ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟ್ ಅಂತ 1 ವರ್ಷ ಇರ್ತಾವ. ಈ 1 ವರ್ಷನಾಗ ಇವ್ರು ಏನು ಮಾಡ್ಬೇಕಪ್ಪ ಅಂದ್ರೆ ಬೆಂಕಿ ಪರ್ಫಾರ್ಮೆನ್ಸ್ ಕೊಡ್ಬೇಕು. ಅಂದ್ರೆ ಚಲೋ ಒಂದು 4-5 ಮ್ಯಾಚ್ ಚಲೋ ಆಡ್ಬೇಕು. ಇವ್ರು 4 ಮಂದಿ ಏನು ಮಾಡಿದ್ರು ವರ್ಸ್ಟ್ ಪರ್ಫಾರ್ಮೆನ್ಸ್ ಕೊಟ್ರೆ. ಜಿತೇಶ್ ಶರ್ಮಾ ಬಿ ಯಾವ ಮ್ಯಾಚ್ ಆಡಲಿಲ್ಲ, ಶಾರ್ದೂಲ್ ಠಾಕೂರ್ ಬಿ ಯಾವ ಮ್ಯಾಚ್ ಅಷ್ಟು ಚಲೋ ಆಡಲಿಲ್ಲ, KS ಭರತ್ ಟೆಸ್ಟ್ ಮ್ಯಾಚ್ ಬಿ ಅಷ್ಟು ಚಲೋ ಆಡಲಿಲ್ಲ, ಇನ್ನು ಆವೇಶ್ ಖಾನ್ ಅಂತೂ ಹೇಳಕ್ಕೆ ಹೋಗ್ಬೇಡ್ರಿ. ಹಂಗಾಗಿ ಇವು 4 ಮಂದಿ ತೆಗೆದು ಒಕ್ಕಟ್ಟಿಕೇಸಿ ಇಶಾನ್ ಕಿಶಾನಿಗೆ ಮತ್ತು ಶ್ರೇಯಸ್ ಅಯ್ಯರ್ಗೆ ಇನ್ನೊಂದು ಪ್ಲೇಯರ್ಸಿಗೆ ಆಯ್ಕೆ ಮಾಡಿರಿ. 4 ಪ್ಲಾನ್ ರಜತ್ ಪಾಟಿದಾರ್ ಆಗಿರ್ಬೋದು, ಇಶಾನ್ ಕಿಶನ್ ಆಗಿರ್ಬೋದು, ಆಕಾಶ್ ದೀಪ್ ಆಗಿರ್ಬೋದು, ಅಭಿಷೇಕ್ ಶರ್ಮಾ ಆಗಿರ್ಬೋದು, ಹಲವಾರು BC ಕ್ಯಾಟಗರಿದಾಗ ತೊಗೊಂಡಾರೆ. ಈಗ ಇಷ್ಟ ಆಯ್ತು ರೀ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಲೈಕ್ ಮಾಡಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಈ ಸಲ ಕಪ್ ಮುಂದೆ ಜೈ RCB. ಸಿಗೋಣ ಮುಂದಿನ ವಿಡಿಯೋದಾಗ. ಟೇಕ್ ಕೇರ್, ಬಾಯ್.